ನೋಡಿ ಗೆಳೆಯರೆ, ಇವತ್ತು ಒಂದು ಬೆಸ್ಟ್ ಒಂದು ಪ್ರಬಲ್ ಬಂದಿದೆ ನೋಡಿ. ಆಸ್ತಿ ಮನೆ ಎಲ್ಲ ಇದೆ ಇವರಿಗೆ. ಅಪ್ಪ ಅಮ್ಮನ ಜೊತೆಗೆ ಒಂದು ಇರುವುದಾಗಿ ಹೇಳಿಕೊಂಡಿದ್ದಾರೆ. ಇವರು ಖಾಸಗಿ ಆಸ್ಪತ್ರೆ ಒಂದು ಕೆಲಸ, ಅಲ್ಲಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರೀತಿಯಿಂದ ನೋಡಿಕೊಳ್ಳೋ ಒಬ್ಬ ಗೆಳೆಯನಿಗೋಸ್ಕರ ಈ ಒಂದು ಮಾಹಿತಿಯನ್ನ ಕಳಿಸ್ಕೊಟ್ಟಿದ್ದಾರೆ ನೋಡಿ. ಇವ್ರು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ. ಬನ್ನಿ ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ನೋಡಿ. ಇವರು ಮನೆಯಲ್ಲೇ ಒಂದು ಇದ್ಕೊಂಡೆ, ತಂದೆ ತಾಯಿ ಜೊತೆನೆ ಒಂದು ಇದ್ಕೊಂಡೆ ಒಂದು 10 ವರ್ಷಗಳಿಂದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರು ನೋಡಿ. ಇವ್ರದ್ದು ಓನ್ ಆಗಿ ಒಂದು ಮನೆ ಇದೆ, ಒಂದು ಕಾರ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, 15 ಲಕ್ಷ ರೂಪಾಯಿ ಹಣವನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ಹೇಳ್ಕೊಂಡಿದ್ದಾರೆ ಇವರು. ಜೊತೆಗೆ ಒಂದು 2 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್, ಅಡಿಕೆ ತೋಟನೂ ಕೂಡ ಇದೆ ಅಂತ ಹೇಳಿದ್ದಾರೆ. 155 ಗ್ರಾಮ್ ಚಿನ್ನದ ಒಡವೆಗಳು ಇದಾವಂತ ಒಂದು ಕೆಲಸದ ಮಾಹಿತಿ ಮತ್ತು ಜಮೀನಿನ ಒಂದು ಆಸ್ತಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇವರು ನೋಡಿ. ಇದೇ ನೋಡಿ ಸ್ನೇಹಿತರೆ, ಇವರ ಒಂದು ಸ್ವಂತ ಒಂದು ಮನೆ ಸ್ನೇಹಿತರೆ. ಇವ್ರ ತಂದೆ ಮತ್ತು ಇವರು ಕಟ್ಟಿಸಿಕೊಂಡಿರುವುದಾಗಿ ತಿಳಿಸಿದ್ದಾರೆ. ಇದೇ ಮನೆಯಲ್ಲೇ ಇವರು ವಾಸ ಇರೋದು ಸ್ನೇಹಿತರೆ. ಇಲ್ಲಿಂದನೇ ಕೆಲಸಕ್ಕೆ ಹೋಗೋದು ಬರೋದು ಇಲ್ಲಿಂದನೇ ಅಂತ ಹೇಳಿಕೊಂಡಿದ್ದಾರೆ ಇವರು ಸ್ನೇಹಿತರೆ. ನೋಡಿ, ಗೆಳೆಯ ಬೇಕು. ಗೆಳೆಯ ಯಾವ ರೀತಿ ಇರ್ಬೇಕಂದ್ರೆ ದುರಹಂಕಾರ ಅವರಿಗೆ ಇರಬಾರ್ದಂತೆ, ಯಾವುದೇ ಒಂದು ತೊಂದರೆ ಆಗದಂತೆ ಇವರನ್ನ ನೋಡಿಕೊಳ್ಳುವಂತಹ ಗೆಳೆಯ ಆಗಿರ್ಬೇಕಂತೆ, ಬೆಸ್ಟ್ ಗೆಳೆಯ ಆಗಿರ್ಬೇಕಂತೆ. ವಾರದಲ್ಲಿ 1 ಬಾರಿ ಆದ್ರೂ ಸುಖ ಕೊಟ್ಟರೆ ಸಾಕು ಅಂತ ಇವರಿಗೆ. ಆ ಸುಖಕ್ಕಾಗಿ ಪೀಡಿಸಬಾರ್ದಂತೆ. ಯಾವುದೇ ಒಂದು ವರ್ಗದವರಾದ್ರೂ ಪರವಾಗಿಲ್ಲ, ಎಲ್ಲವನ್ನ ಕೊಡ್ತೀನಿ ಅಂತ ಅವರಿಗೆ ಎಲ್ಲ ಎತ್ತು ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಅಂತವ್ರು ಯಾರು ಇದ್ರೆ ನೋಡಿ, ನಿಮ್ಮ ಅಭಿಪ್ರಾಯನ ನೀವು ಶೇರ್ ಮಾಡ್ಬೋದು. ಮಾಹಿತಿಯ ಇವರ ಒಂದು ಪರಿಚಯದ ಬಗ್ಗೆ ನಾವು ತಿಳಿಯೋದಾದ್ರೆ, ಹೆಸರು ಬಂದು ಸುಮಿತ್ರಾ ಜಿ ಅಂತ, ತಂದೆ ಹೆಸರು ಗಂಗಣ್ಣ, ತಾಯಿ ಮಣಿ ಅಂತ ಹೇಳ್ಕೊಂಡಿದ್ದಾರೆ. ಎಜುಕೇಶನ್ ನರ್ಸಿಂಗ್ ಆಗಿದೆ ಇವ್ರದ್ದು. ಇವ್ರ ಹಾಬಿ ಬಂದು ಕುಕಿಂಗ್ ಮಾಡುವುದು ತುಂಬಾ ಇಷ್ಟ ಅಂತ ಇವರಿಗೆ. ಊರು ಬಂದು ಹೊನ್ನಾಳಿ ಸ್ನೇಹಿತರೆ, ದಾವಣಗೆರೆ ಜಿಲ್ಲೆ ಹೊನ್ನಾಳಿ. ಅಲ್ಲೇ ಒಂದು ಜಮೀನು ಕೂಡ ಅಲ್ಲೇ ಇದೆ ಹೊನ್ನಾಳಿಯಲ್ಲಿ. ಈಗ ದಾವಣಗೆರೆಯಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇಲ್ಲೇ ಮನೆಯನ್ನು ಕಟ್ಸ್ಕೊಂಡು ದಾವಣಗೆರೆಯಲ್ಲಿ ಸೆಟ್ಲ್ ಆಗಿದ್ದೇನೆ ಅಂತ ಹೇಳಿದ್ದಾರೆ. 159 ಸೆಂಟಿಮೀಟರ್ ಎತ್ತರ, ತೂಕ ಬಂದು 68, ಈಗ 33ರ ಒಂದು ವಯದಲ್ಲಿ ನಡೀತಾ ಇದೆ ಸ್ನೇಹಿತರೆ ಇವರಿಗೆ ನೋಡಿ. ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ, ಸಂಪರ್ಕ ಮಾಡ್ಬೇಕು ಅನ್ಸಿದ್ರೆ ಲೈಕ್ ಅನ್ನ ಮಾಡಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ ಸ್ನೇಹಿತರೆ. ಒಂದು ವೇಳೆ ನಿಮಗೆ ಒಂದು ವೇಳೆ ಇಷ್ಟ ಆದರೆ ಮಾತ್ರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಆ ಕಮೆಂಟ್ಗಳನ್ನು ಚೆಕ್ ಮಾಡ್ತಾರೆ ಇವರು. ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈಯನ್ನು ಕೊಟ್ಟು ಸಂಪರ್ಕಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟನ್ನು ಮಾಡಿ, ಇಲ್ಲಾಂದ್ರೆ ಬೇಡ. ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ನಮಸ್ಕಾರ.